ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು DS ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ನಾವೆಲ್ಲರೂ ಟೆಂಪಲ್ಗೆ ಹೋಗ್ತಿದ್ದೀವಿ. ಆ್ಯಂಡ್ ಇನ್ನೂ ಯಾರೆಲ್ಲ ಕೂಡ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾವು ಇವತ್ತು ಹೋಗೋ ದಾರಿನಲ್ಲೇ ಮಳೆ ಬರ್ತಿತ್ತು. ಸೊ ಅಲ್ಲೇ ಇದ್ದಂಥ ಒಂದು ಮನೆ ಹತ್ರ ಗಾಡಿನ ಸೈಡ್ಗೆ ಹಾಕಿ ಬಂದು ನಿಂತಿದ್ವಿ. ಈ ತಾತ ಕೂಡ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಮಾತಾಡ್ತಾಯಿದ್ರು. ಹಾಗೆ ಅವ್ರು ಹಾಕಿರೋ ಬೆಳೆ ಬಗ್ಗೆ ಹೇಳ್ತಾಯಿದ್ರು, ಶುಂಠಿ ಹಾಕಿದ್ದೀವಿ ಅಂತ. ನಾವು ಕೂಡ ಮನೆಯಿಂದ ಹೊರಗೆ ಬಂದು ಈ ವ್ಯೂನ ನೋಡಿಕೊಂಡು ಮಳೆ ನಿಂತಿದ್ರೆ ಓಡೋಣ ಅಂತ ಬಂದು ನಿಂತಿದ್ವಿ. ಅಷ್ಟರಲ್ಲೇ ನಮ್ಮಮ್ಮ ಪಾಪು ತಲೆ ಮೇಲೆ ನೀರು ಬಿದ್ದಿದೆ ಅಂತ ಒರೆಸ್ತಿದ್ರೆ ಅವನು ಕೂಡ ಇನ್ನೂ ನೀರು ಬಿದ್ದಿದೆ ಒರೆಸು ಅಂತ ತೋರಿಸ್ತಾನೆ ಇದ್ದ. ಅದಕ್ಕೆ ನಮ್ಮಮ್ಮ ನಕ್ಕೊಂಡು ತಲೆ ಒರೆಸ್ತಾಯಿದ್ರು. ಅಷ್ಟರಲ್ಲೇ ನಮ್ಮಪ್ಪ ಬನ್ನಿ ಹೊರಡೋಣ ಮಳೆ ನಿಂತಿದೆ ಅಂತ ಹೇಳಿ ಕರ್ಕೊಂಡು ಹೊರಟ್ರು. ಸೊ ನಾವು ಕೂಡ ಅಲ್ಲಿಂದ ಹೊರಟ್ವಿ ವ್ಯೂನೆಲ್ಲ ನೋಡಿಕೊಂಡು. ಆ್ಯಂಡ್ ಈ ವ್ಯೂ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದಕ್ಕೆ ನನ್ನ ಮಗನ ಜೊತೆನೂ ಕೂಡ ಒಂದು ವೀಡಿಯೋ ಕ್ಲಿಪ್ ತೊಗೊಂಡೆ. ಅವನಂತೂ ತುಂಬಾ ಖುಷಿಪಟ್ಟ, ಯಾಕಂದರೆ ಅವ್ನು ಸುಮ್ಮನೆ ನೋಡ್ತಾನೆ ಇದೆ ಸುತ್ತಮುತ್ತ ತುಂಬ ಗ್ರೀನರಿ ಇತ್ತಲ್ಲ. ಅದಕ್ಕೆ ನಾವು ಅಲ್ಲಿಂದ ಹೊರಟಿದ್ದೆ ನಮ್ಮ ಹುಣಸೂರು ಡಿಸ್ಟಿಕ್ನಲ್ಲಿರುವಂತಹ ಗದ್ಗೆ ದೇವಸ್ಥಾನಕ್ಕೆ. ಇಲ್ಲಿ ಕೆಂಡಗಣ್ಣೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಆ್ಯಂಡ್ ಅಲ್ಲೇ ಇದ್ದಂಥ ಹೊಳೆನಲ್ಲಿ ನಾವು ಕೈಕಾಲು ಮುಖ ತೊಳ್ಕೊಂಡು ದರ್ಶನ ಮಾಡೋಣ ಅಂತ ದೇವಸ್ಥಾನದೊಳಗೆ ಹೊರಟ್ವಿ. ಇವತ್ತು ಸೋಮವಾರ ಆಗಿರೋದ್ರಿಂದ ದೇವಸ್ಥಾನ ಕೂಡ ತುಂಬಾ ರಶ್ ಇತ್ತು. ಯಾಕಂದರೆ ಇವತ್ತು ವಾರ ಇದ್ದಿದ್ದರಿಂದ. ಸೊ ನಾವು ಕೂಡ ದೇವಸ್ಥಾನದೊಳಗೆ ಹೋದ್ವಿ. ತುಂಬಾ ರಶ್ ಇತ್ತು. ಹಾಗೆ ನಾವು ಕೂಡ ಅರ್ಚನೆ ಮಾಡಿಸ್ಬೇಕಿತ್ತು. ಅದಕ್ಕೆ ಟಿಕೆಟ್ ತೊಗೊಂಡ್ವಿ. ಒಳಗೋಗಿ ದರ್ಶನ ಮಾಡಿದ್ವಿ. ದರ್ಶನ ಕೂಡ ತುಂಬಾ ಚೆನ್ನಾಗಾಯಿತು. ದರ್ಶನ ಎಲ್ಲ ಮಾಡಿಕೊಂಡು ನಾವು ಸ್ವಲ್ಪ ದೇವಸ್ಥಾನದೊಳಗಡೆ ಕೂತಿದ್ದು ಹೋಗೋಣ ಅಂತ ಕೂತ್ಕೊಂಡ್ವಿ. ಅಷ್ಟರಲ್ಲೇ ನಮ್ಮಮ್ಮ ಸ್ವಲ್ಪ ಫೋಟೋಸ್ ತೆಗಿ ಅಂತ ಅಂದಿದ್ದಕ್ಕೆ ಈ ಫೋಟೋಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನಾವೆಲ್ಲ ದೇವಸ್ಥಾನದೊಳಗಡೆ ಕೂತಿದ್ರೆ ನನ್ನ ಮಗ ಈ ಬೀಗ ತೆಗಿಬೇಕು ಅಂತ ಸಾಹಸ ಮಾಡ್ತಾನೆ ಇದ್ದ. ಅಷ್ಟರಲ್ಲೇ ಪಾಪುನು ಕೂಡ ನಾವು ಹೊರಗಡೆ ಕರ್ಕೊಂಡು ಬಂದು ದೇವಸ್ಥಾನನೆಲ್ಲ ನೋಡೋಣ ಅಂದ್ಬಿಟ್ಟು ಒಂದು ಸುತ್ತು ಹೋಗಿ ಬರೋಣ ಅಂದ್ಬಿಟ್ಟು ಒಂದು ರೌಂಡ್ ಹೋಗಿ ಬಂದ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಯಾರು ನೆಕ್ಸ್ಟ್ ಟೈಮ್ ಗದ್ಗೆ ಸೈಡ್ ಹೋದರೆ ಈ ದೇವಸ್ಥಾನ ಒಂದು ಸತಿ ವಿಸಿಟ್ ಮಾಡಿ. ನಾವು ಕೂಡ ದೇವಸ್ಥಾನನ ನೋಡಿಕೊಂಡು ಅಲ್ಲಿಂದ ಪ್ರಸಾದ ಇತ್ತು ಅಂತೇಳಿ ಪ್ರಸಾದ ತಗೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ಕ್ಯೂ ಇದ್ದಿದ್ದರಿಂದ ಸ್ವಲ್ಪ ಹೊತ್ತು ಕೂತಿದ್ದು ಹೋಗೋಣ ಅಂದ್ಬಿಟ್ಟು ಕೂತಿದ್ರೆ ಇಲ್ಲಿ ನನ್ನ ಮಗ ತರಲೆ ಮಾಡ್ತಾನೆ ಇದ್ದ, ಬ್ಯಾರಿಕೇಡ್ನ ತಳ್ತಾನೆ ಇದ್ದ. ಅವನಿಗೂ ಒಂಥರ ಖುಷಿ ಹೊರಗಡೆ ಬಂದಿರೋದಕ್ಕೆ. ಸೊ ಆಟ ಆಡಲಿ ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಹಂಗೆ ವೀಡಿಯೋ ಮಾಡ್ತಾನೆ ಇದ್ದೆ. ಅಲ್ಲಿಂದ ನಾವು ಪ್ರಸಾದ ತೊಗೊಳಕ್ಕೆ ಅಂತ ಒಳಗೋದ್ವಿ. ಅದರಲ್ಲಿ ಒಳಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ರಶ್ ಇತ್ತು ಅಂತ. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೊರಗೆ ಬಂದು ದೇವಸ್ಥಾನ ಎಲ್ಲ ಮತ್ತೆ ನೋಡಿಕೊಂಡು ಅಲ್ಲೂ ಒಂದು ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಅವ್ನು ತುಂಬಾ ತರಲೆ ಮಾಡ್ತಾಯಿದ್ದ ನಮ್ಮ ಅಮ್ಮನ ಜೊತೆ. ಬ್ಯಾಗ್ನೆಲ್ಲ ಈಸ್ಕೊಂಡು ಹಾಕೊಂಡು ಓಡ್ತಾ ಇದ್ದ. ಅದಕ್ಕೆ ಅಲ್ಲಿ ಇದ್ದವರೆಲ್ಲ ನೋಡಿ ನಗ್ತಿದ್ರು. ಅಷ್ಟರಲ್ಲೇ ನಾವು ಅಲ್ಲಿಂದ ಮನೆಗೆ ಓಡೋಣ ಅಂತ ಹೊರಟಿದ್ವಿ. ಯಾಕಂದರೆ ಮಳೆ ಬರೋ ಹಂಗಿತ್ತು. ಪಾಪು ಕೂಡ ಇದ್ನಲ್ಲ, ಮಳೆ ಬಂದರೆ ಮತ್ತೆ ಕಷ್ಟ ಆಗುತ್ತೆ ಮಧ್ಯ ದಾರಿಲಿ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.